ಕೇವಲ 1 ಕಪ್ ಮೊಸರನ್ನ ಈ ರೀತಿಯಾಗಿ 10 ದಿನ ತಿಂದು ನೋಡಿ. ನೀವು ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ರೆ ಕೇವಲ 10 ದಿನದಲ್ಲಿ ನೀವೇ ನಂಬೋದಕ್ಕೆ ಅಸಾಧ್ಯವಾಗುವ ರೀತಿಯಲ್ಲಿ ನಿಮ್ಮ ದೇಹದ ತೂಕವನ್ನ ಹಾಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ಒಂದು ಮೊಸರಿನಲ್ಲಿದೆ. ಸಾಕಷ್ಟು ಜನ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನಾ ರೀತಿಯಾದ ಕಷ್ಟ ಪಡ್ತಾ ಇರ್ತಾರೆ. ಹೆವಿ ಡಯಟ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ, ಹೆವಿ ಎಕ್ಸಸೈಸಸ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂತವರು ಈ ಒಂದು ರೆಮಿಡಿಯನ್ನ ಕೇವಲ 10 ದಿವಸಗಳ ಕಾಲ ಬಳಸಿ ನೋಡಿ. ನಿಮ್ಮ ದೇಹದ ತೂಕ ಅನ್ನೋದು ಕೆಲವು ದಿನದಲ್ಲಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ನೀವು ಎದುರಿಸ್ತಾ ಇರುವಂತಹ BP, ಶುಗರ್, ಡಯಾಬಿಟಿಸ್ ಸಮಸ್ಯೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆಗಳು ವೀಕ್ ಆಗಿದ್ರೆ ಅದನ್ನ ಸದೃಢವಾಗಿ ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಗಟ್ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ಬಹುದು. ಕಾನ್ಸ್ಟಿಪೇಷನ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಇದ್ರೆ ಅದರಿಂದನೂ ಕೂಡ ದೂರ ಬರ್ಬೋದು. ಹಾಗಿದ್ರೆ ಈ ಒಂದು ಮೊಸರನ್ನ ಹೇಗೆ ಬಳಸಬೇಕು ಅನ್ನೋ ಕುತೂಹಲ ನಿಮಗೂ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮುಖಾಂತರ ಏನಾದ್ರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಈ ಒಂದು ಮೊಸರು ಅನ್ನುವಂಥದ್ದು ಹೆಚ್ಚಿನ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ನಿಂದ ಕೂಡಿರುವಂತದ್ದು, ಹಾಗೆ ಪ್ರೋಬಯೋಟಿಕ್ಸ್ ಇರುವಂತ ಒಂದು ಪದಾರ್ಥ. ಪ್ರೋಬಯೋಟಿಕ್ಸ್ ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾ ಇರುವಂತದ್ದು. ಈ ಒಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ, ನಮ್ಮ ಗಟ್ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿ ನಾವು ಎದುರಿಸ್ತಾ ಇರುವಂತಹ ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಹೋಗಲಾಡಿಸೋದಕ್ಕೆ ಈ ಒಂದು ಮೊಸರಿನಲ್ಲಿರುವ ಪ್ರೋಬಯೋಟಿಕ್ಸ್ ಅನ್ನೋದು ಹೆಲ್ಪ್ ಮಾಡುವಂಥದ್ದು. ಅದೇ ರೀತಿ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನೋದು ನಮ್ಮ ಮೂಳೆಗಳನ್ನ ಸದೃಢವಾಗಿರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಇವು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್, ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬನ್ನ ಸುಡೋದಕ್ಕೆ ಸಹಾಯ ಮಾಡುವಂಥದ್ದು ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಅನ್ನೋ ಅಂಶ. ಈ ಒಂದು ಮೊಸರು ಒಳ್ಳೆಯ ಕೊಬ್ಬಿನ ಪದಾರ್ಥ, ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಹಾಗಿದ್ರೆ ಈ ಮೊಸರನ್ನ ಹೇಗೆ ಬಳಸೋದ್ರಿಂದ ನಾವು ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಮೊಸರಿಗೆ ನಾನು 1 ಚಮಚ ಆಗುವಷ್ಟು ಒಂದು ಪೌಡರ್ ಅನ್ನ ಬೆರೆಸಿ ಇದನ್ನ ದಿನನಿತ್ಯ ನೀವು ಒಂದು ಸ್ನಾಕ್ಸ್ ರೂಪದಲ್ಲಿ ತಿಂತಾ ಬರೋದ್ರಿಂದ, ಮಧ್ಯಾಹ್ನ ಊಟದ ನಂತರ ಅಥವಾ ಒಂದು ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಆ ಒಂದು ಪೌಡರ್ ಯಾವುದು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಒಂದು ಬೀಜ ಅಗಸೆ ಬೀಜ ಅಥವಾ ಫ್ಲಾಕ್ಸ್ ಸೀಡ್. ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಾ, ಹಾಗೆ ಕೇಳಿರ್ತೀರಾ ಕೂಡ. ಈ ಒಂದು ಬೀಜವನ್ನ ನಾನು ಹುರಿದು ಪೌಡರ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತದ್ದು. ಇದನ್ನ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ತಿಂದ್ರೆ ಡೈಜೆಷನ್ ಅನ್ನೋದು ಸರಿಯಾಗಿ ಆಗಲ್ಲ. ಹಾಗಾಗಿ ನೀವು ಈ ತರ ಪೌಡರ್ ರೂಪದಲ್ಲಿ ಯೂಸ್ ಮಾಡೋದ್ರಿಂದ ಸೇಫ್ ಆಗಿರುತ್ತೆ. ಹಾಗೆ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಈಸಿನೂ ಕೂಡ, ನಮ್ಗೆ ಬೇಕಾದಾಗ ಯೂಸ್ ಮಾಡ್ಬೋದು. ಇಲ್ಲಿ 1 ಕಪ್ ಗಟ್ಟಿ ಮೊಸರಿಗೆ ಹೋಮ್ ಮೇಡ್ ಆಗಿರುವಂತ ಮೊಸರು ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೇದು ಹೆಲ್ತ್ಗೂ ಕೂಡ. ಈ ಒಂದು ಮೊಸರಿಗೆ 1 ಸ್ಪೂನ್ ಆಗುವಷ್ಟು ಈ ಒಂದು ಪೌಡರ್ನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಊಟದ ಟೈಮಲ್ಲಿ, ಊಟ ಆದ ನಂತರ ಇಲ್ಲ ಸಂಜೆ ಸ್ನಾಕ್ಸ್ ಟೈಮಲ್ಲಿ ಇದನ್ನ ಒಂದು ತಿಂತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡೋದಕ್ಕೆ, ಕ್ಯಾಲೋರಿಯನ್ನ ಬರ್ನ್ ಮಾಡೋದಕ್ಕೆ, ಇದರಲ್ಲಿ ಹಾಕಿರುವಂತ ಈ ಒಂದು ಅಗಸೆ ಬೀಜದ ಪುಡಿ ಅನ್ನೋದು ಕೂಡ ನಮ್ಮ BP, ಡಯಾಬಿಟಿಸ್ ಸಮಸ್ಯೆಯನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ನಮ್ಮ ಒಂದು ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ತೂಕವನ್ನ ಇಳಿಸೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಈ ಒಂದು ಮೊಸರಿನಲ್ಲಿ ಬೆರೆಸುವ ಆ 1 ಚಮಚ ಪೌಡರ್ ಯಾವುದು ಅಂತ ನೋಡಿದ್ರಿ, ಅದುವೇ ಅಗಸೆ ಬೀಜದ ಪುಡಿ ಅಥವಾ ಫ್ಲಾಕ್ಸ್ ಸೀಡ್ ಪೌಡರ್. ಈ ಒಂದು ಫ್ಲಾಕ್ಸ್ ಸೀಡ್ ಅನ್ನೋದು ತುಂಬಾನೇ ಅತ್ಯದ್ಭುತವಾದ ರೀತಿಯಲ್ಲಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ, ನಮ್ಮ ತೂಕವನ್ನ ಇಳಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಈ ಒಂದು ಫ್ಲಾಕ್ಸ್ ಸೀಡ್ ಅಲ್ಲಿ ನಮಗೆ ಹೆವಿ ಫೈಬರ್, ಒಮೆಗಾ 3 ಈ ಒಂದು ಅಂಶಗಳನ್ನ ಕಾಣಸಿಗುತ್ತೆ. ಈ ಒಂದು ಫೈಬರ್ ಅಂಶ, ಹೆಚ್ಚಿನ ನಾರಿನ ಅಂಶದಿಂದಾಗಿ ನಾವು ಅತಿಯಾಗಿ ತಿನ್ನೋದನ್ನ ತಡಿಬಹುದು. ಹಾಗೆ ಹೊಟ್ಟೆ ತುಂಬಿದ ಅನುಭವನ ಕೊಡುವ ಮುಖಾಂತರ ನಾವು ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗಿ ತೆಗೆದುಕೊಳ್ತೀವಿ. ಇದರಿಂದ ನಮ್ಮ ದೇಹದಲ್ಲಿ ಹೆಚ್ಚಿನ ಕ್ಯಾಲೋರಿ ಅನ್ನೋದು ಬರ್ನ್ ಆಗೋದಕ್ಕೆ ಸಹಾಯ ಆಗುವಂಥದ್ದು. ಅದೇ ರೀತಿ ಇದು ನಮ್ಮ ದೇಹದಲ್ಲಿ
ಚಯಾಪಚಯ ಕ್ರಿಯೆ ವೇಗ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ ಕೂಡ ನಮ್ಮ ಕೊಬ್ಬನ್ನ ಸುಡೋದಕ್ಕೆ ಸಹಾಯ ಮಾಡುವಂಥದ್ದು. ಅದೇ ರೀತಿ ನಮ್ಮ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಕಂಟ್ರೋಲ್ ಮಾಡೋ ಮುಖಾಂತರ ಡಯಾಬಿಟಿಸ್, ಶುಗರ್, BP ಸಮಸ್ಯೆಯನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ಫ್ಲಾಕ್ಸ್ ಸೀಡ್ ಅನ್ನೋದು ತುಂಬಾನೇ ಸಹಕಾರಿಯಾಗಿರುವಂಥದ್ದು. ಅದೇ ರೀತಿ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ, ಕೂದಲಿನ ಬೆಳವಣಿಗೆಗೂ ಕೂಡ ತುಂಬಾನೇ ಒಳ್ಳೇದಾಗಿರುವಂತ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಇದನ್ನ ಒಂದು ಪೌಡರ್ ರೂಪದಲ್ಲಿ ತಯಾರು ಮಾಡಿ ಇಟ್ಕೊಂಡು ದಿನನಿತ್ಯ 1 ಸ್ಪೂನ್ ತನಕ ಒಂದು ಲಿಮಿಟ್ ಅಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡೋ ಮುಖಾಂತರ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ಅಗಸೆ ಬೀಜ. ಖಂಡಿತ ನೀವು ಕೂಡ ಈ ಒಂದು ಅಗಸೆ ಬೀಜ ಎಲ್ಲೇ ಸಿಕ್ಕರೂ ಕೂಡ ಇದನ್ನ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ. ಒಂದು ತುಂಬಾನೇ ಒಳ್ಳೇದಾಗಿರುವಂತಹ ಒಂದು ಸೀಡ್ ಅಂತಾನೆ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ, ಹಾಗೆ ನಮ್ಮ ಎಷ್ಟು ಆರೋಗ್ಯ ಸಮಸ್ಯೆಗಳಿಗೂ ಕೂಡ. ಖಂಡಿತ ಟ್ರೈ ಮಾಡಿ. ಈ ಒಂದು ಮೊಸರಿನ ಜೊತೆಯಲ್ಲಿ ಅಗಸೆ ಬೀಜದ ಪುಡಿಯನ್ನ ಹೀಗೆ ಬೆರೆಸಿಕೊಂಡು ತಿನ್ನುವ ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಳಿ. ಎಷ್ಟೋ ರೀತಿಯಲ್ಲಿ ನಮ್ಮ ಒಂದು ಆರೋಗ್ಯವನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ತುಂಬಾನೇ ಒಂದು ಇಂಪ್ರೂವ್ ಅನ್ನೋದು, ನಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ ಅನ್ನೋದು ನಮಗೆ ಕಾಣಿಸುತ್ತೆ. ಅಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಈ ಒಂದು ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನನೇ ನಿಮ್ಮ ವೆಯ್ಟ್ ಲಾಸಿಗೆ ಈ ಒಂದು ರೆಮಿಡಿಯನ್ನ ಆಡ್ ಮಾಡಿಕೊಂಡು ನೋಡಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ವೆಯ್ಟ್ ಲಾಸಿಗೆ. ಹಾಗಿದ್ರೆ ಟ್ರೈ ಮಾಡ್ತೀರಾ? ಹಾಗೆ ಈ ಒಂದು ರೆಮಿಡಿ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಂಡಿದೀನಿ. ಖಂಡಿತ ಟ್ರೈ ಮಾಡಿ. ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.